ಏನು ಅಮ್ಮ ಬಂದಿದ್ದಾರಾ? ಈ ಮನೆ ವಿಷಯ ಅಂದ್ರೆ ನಿಮ್ಮಮ್ಮ ಬರ್ದೇ ಇರ್ತಾಳ? ನೀನ್ ಬಂದಿದ್ದಿದ್ರೆ ಏನಾದ್ರೂ ಪ್ಲಾನ್ ಮಾಡಿ ತಾಳಿ ಶಾಸ್ತ್ರ ನಿಂತೋಗೋ ತರ ಮಾಡ್ಬೋದಾಗಿತ್ತು. ನನ್ಗೆ ಈ ವಿಷಯನೇ ಗೊತ್ತಿಲ್ಲ ಅತ್ತೆ. ಅಮ್ಮ ಎಷ್ಟು ಸ್ವಾರ್ಥಿ ನೋಡಿ, ನಮ್ಗೆ ಯಾರಿಗೂ ವಿಷಯನೇ ಹೇಳಿಲ್ಲ. ಅಯ್ಯೋ, ಹೇಳಿದ್ರೆ ಶಾಸ್ತ್ರ ನಡೆಯೋದಕ್ ನೀನ್ ಬಿಡಲ್ವಲ್ಲ, ಅದಕ್ಕೆ ಹೇಳಿಲ್ಲ ಅನ್ಸತ್ತೆ. ಸರಿ, ನಮ್ ಪರವಾಗಿ ಕೆಲ್ಸ ಮಾಡೋದಕ್ಕೆ ನೀವಿದೀರಾ ತಾನೆ? ಏನಾದ್ರೂ ಮಾಡಿ ಹಾಳಾಗೋ ತರ ಮಾಡಿ ಅಷ್ಟೇ. ಯಾರು? ನಾನಾ? ಯಾಕೆ? ನೀವ್ ಅವ್ರ ಮನೆ ಸೇರಿರೋದೇ ಅವ್ರನ್ನ ಹಾಳ್ ಮಾಡೋದಕ್ಕೆ ತಾನೆ. ಮನೆ ಹಾಳ್ ಮಾಡೋರ್ಗೆ ಶಾಸ್ತ್ರ ಹಾಳ್ ಮಾಡೋದಿಕ್ಕಾಗಲ್ವಾ? ಮಂಜು ಪುಟ್ಟಿ, ಇದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲಮ್ಮ. ಅದು ಅಲ್ದೆ ಆ ಮುದುಕಿಗೆ 3 ಹೊತ್ತು ನನ್ ಮೇಲೆ ಕಣ್ಣು. ಕರ್ಪೂರ ಆರೋದ್ರು ನನ್ನೇ ಬೈತಾರೆ, ಗಂಧದ ಕಟ್ಟಿ ಹತ್ಕೊಳ್ಳಿಲ್ಲ ಅಂದ್ರೂ ನನ್ನೇ ಬೈತಾಳೆ. ಅಂತದ್ರಲ್ಲಿ ಶಾಸ್ತ್ರ ಏನಾದ್ರೂ ನಿಂತೋದ್ರೆ ನನ್ನನ್ನೇ ಸಾಯಿಸ್ಬಿಡ್ತಾರಷ್ಟೇ. ನಾನೇ ನಮ್ಮ ಅಮ್ಮನ್ ಬಾಯಿ ಮುಚ್ಚಿಸ್ತೀನಿ, ನೀವು ಮುಚ್ಚೋದಿಕ್ಕಾಗಲ್ವಾ? ಏನಾದ್ರೂ ಮಾಡಿ ಅತ್ತೆ. ಅಯ್ಯೋ, ಮಾಡು ಮಾಡು ಅಂದ್ರೆ ನಾನ್ ಏನ್ ಮಾಡ್ಲಿ ಮಂಜು ಪುಟ್ಟಿ? ಕೊಡಮ್ಮ ಇಲ್ಲಿ ಫೋನ. ಅಯ್ಯ, ಹಲೋ ಮಂಜು ಡಿಯರ್. ವಾಟ್? ಸಾರಿ ಮಂಜರಿ, ನೀನೇನೋ ಯೋಚನೆ ಮಾಡಬೇಡ. ಈ ಶಾಸ್ತ್ರ ಹಾಳು ಬಿದ್ದೋಗೋ ಥರ ನಾನು ಮಾಡ್ತೀನಿ. ನಾನಿರ್ಬೇಕಾದ್ರೆ ನೀನು ಯಾಕೆ ವರಿ ಮಾಡ್ಕೊಂತೀಯ? ಓಹೋ, ಸುಮ್ನೆ ಮಾತಾಡಿದ್ರೆ ಸಾಲ್ದು, ಕೆಲ್ಸಾನು ಆಗ್ಬೇಕು. ಒಟ್ನಲ್ಲಿ ಈ ಶಾಸ್ತ್ರ ಅವ್ರ ಪಾಲ್ಗೆ ಕಣ್ಣೀರ್ ಹಾಕೋ ಶಾಸ್ತ್ರ ಆಗ್ಬೇಕು. ಹೌದು, ಪೂಜೆಗೆ ಯಾರೆಲ್ಲ ಬರ್ತಿದ್ದಾರೆ? ಸಪ್ತಮಿ ಅವ್ರ ಚಿಕ್ಕಮ್ಮನ ಬಿಟ್ಟು ಇನ್ನೆಲ್ಲರೂ ಬಂದಿದ್ದಾರೆ. ಸರಿ, ಆಯ್ತು. ನೀವೇನ್ ಮಾಡ್ಬೋದೋ ಮಾಡಿ. ನಾನು ಇಲ್ಲಿದ್ಕೊಂಡೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ. ಓಕೆ ಮಂಜರಿ, ಬಾಯ್. ಅಮ್ಮ, ಮಂಜರಿ ಮುಂದೆ ನಾವು ಡಮ್ಮಿ ಆಗ್ಬಾರ್ದಲ್ಲ, ಅದಕ್ಕೆ ಹಂಗೆ ಹೇಳ್ದೆ. ನೀನ್ ಮಾಡದೇ ಇದ್ರೆ ಏನಾಯ್ತು, ನಾನೇ ಏನಾದರೂ ಮಾಸ್ಟರ್ ಪ್ಲಾನ್ ಮಾಡ್ತೀನಿ. ಆ ಮುದ್ಕಿ ಗೊತ್ತಾದ್ರೆ ಪ್ಲಾನ್ ಮಾಡೋದಲ್ಲ, ನಾವು ಫ್ಯಾನಿಗೆ ನೇತಾಡ್ತಾ ಇರ್ಬೇಕಾಗುತ್ತೆ. ಏನೂ ಆಗಲ್ಲ, ಬಾಮ ಬಾ. ಏಯ್, ಇಲ್ಲಿ ನಿಂತ್ಕೊಂಡು ಏನೇ ಮಾಡ್ತಿದ್ರಿ? ಅಮ್ಮ, ಅದು ಆ ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ರಾ? ಎಲ್ ಕೊಡ್ತಾರೆ ಅಂತ ಹುಡ್ಕೊಂಡ್ ಬಂದೆ. ಅತ್ತೆ, ಇವ್ರಿಗೆ 3 ಹೊತ್ತು ತಿನ್ನೋದ್ ಬಿಟ್ರೆ ಬೇರೆ ಏನ್ ಯೋಚನೆನೂ ಇಲ್ಲ. ಅವ್ರ ಜೊತೆ ಮಾತಿಗೆ ನಿಂತ್ಕೊಂಡ್ರೆ ಶಾಸ್ತ್ರಕ್ಕೆ ಲೇಟ್ ಆಗತ್ತೆ. ಬನ್ನಿ ಹೋಗೋಣ. ಬಿಟ್ಟಿ ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಅಲ್ಲಿದ್ದು ಬಿಡ್ತೀಯ. ನಡಿ. ಬನ್ನಿ. ಅಮ್ಮ, ಥ್ಯಾಂಕ್ಸ್ ಅಮ್ಮ. ನನ್ಗಂತೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ. ನಂಗಂತೂ ಏನ್ ಹೇಳ್ಬೇಕಂತಾನೆ ಗೊತ್ತಾಗಿಲ್ಲ. ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದೆ ಇರೋನು ದೊಡ್ಡದಾಗಿ ಶಾಸ್ತ್ರ ನಿಲ್ಲಿಸ್ತಾನಂತೆ. ಥೂ, ನಿನ್ ಮಕ್ಕಕ್ಕೆ ಮುಚ್ಕೊಂಡ್ ಬಾ. ಅಮ್ಮ, ನನ್ನನ್ನೇ ಅಂಡರ್ ಎಸ್ಟಿಮೇಟ್ ಮಾಡ್ತಿದ್ಯಾ? ಹೇಗೆ ಶಾಸ್ತ್ರ ನಿಲ್ಸ್ತೀನಿ ಅಂತ ನೋಡ್ತಾ ಇರು. ಅಯ್ಯ ರೀ, ಬನ್ರಿ ಬೇಗ. ಏನಕ್ಕೆ ಇಷ್ಟು ನಿಧಾನಕ್ಕೆ ನಡ್ಕೊಂಡು ಬರ್ತಿದ್ದೀರಾ? ರೀ, ಇದು ಹೆಜ್ಜೆ ನಮಸ್ಕಾರ. ಹೆಜ್ಜೆ ನಮಸ್ಕಾರನ ಪುರೋಹಿತರು ಪ್ರದಕ್ಷಿಣೆ ತಾನೇ ಹಾಕೋದಕ್ಕೆ ಕೇಳಿದ್ದು. ರೀ, ನಾನು ನನಗೋಸ್ಕರ ಈ ಸೇವೆ ಮಾಡ್ತಾ ಇಲ್ಲ. ನಾನು ದೇವಸ್ಥಾನಕ್ಕೆ ಹೋದಾಗೆಲ್ಲ ಅಪ್ಪಂಗೋಸ್ಕರ ಹೆಜ್ಜೆ ನಮಸ್ಕಾರ ಮಾಡ್ತೀನಿ. ಅವ್ರ ಆರೋಗ್ಯವಾಗಿ 100 ಕಾಲ ಚೆನ್ನಾಗಿರ್ಬೇಕು, ಅದಕ್ಕೆ ಈ ಸೇವೆ ಮಾಡ್ತಿರೋದು. ನಾನಿಡೋ ಒಂದೊಂದು ಹೆಜ್ಜೆನೂ ನಮ್ಮ ಅಪ್ಪನ ಹತ್ರ ಆಡೋ ಒಂದೊಂದು ಮಾತಿಗೆ ಸಮಾನ. ಅಪ್ಪನ ಹತ್ರ ಮಾತಾಡೋಕ್ಕಂತೂ ಆಗ್ತಿಲ್ಲ, ಆದರೆ ಮನ್ಸಲ್ಲೇ ಅಪ್ಪನ ಹತ್ರ ಮಾತಾಡ್ಕೊಂಡು ನಾನು ಈ ಸೇವೆ ಮಾಡ್ತಿದ್ರೆ ನನ್ನ ಮನ್ಸಿಗೆ ಎಷ್ಟೋ ಸಮಾಧಾನ ಸಿಗುತ್ತೆ. ಪ್ರತಿ ಹೆಜ್ಜೆನಲ್ಲೂ ಪ್ರತಿ ಮಾತಲ್ಲೂ ನನ್ನ ಮಗಳು ನನ್ನ ಮೇಲಿರೋ ಪ್ರೀತಿನ ತೋರಿಸ್ತಾ ಇದ್ದಾಳೆ. ಆದರೆ ಆ ರಾಕ್ಷಸಿ ಸತ್ಯಭಾಮ ನನ್ನ ಮಗಳ ಜೊತೆ ಮಾತಾಡದೆ ನಮ್ಮ ಪ್ರೀತಿಗೆ ಗೋಡೆ ಕಟ್ಟೋದಿಕ್ ನೋಡ್ತಾ ಇದ್ದಾಳೆ. ಈ ಜನ್ಮದಲ್ಲ, 100 ಜನ್ಮ ಎತ್ತು ಬಂದ್ರು
ಅವಳಿಂದ ಅದು ಸಾಧ್ಯನೇ ಇಲ್ಲ. ಸರಿಯಾಗಿದ್ರೆ ನಾನು ಮಾಡ್ತೀನಿ. ಏನ್ನ ಹೆಜ್ಜೆ ನಮಸ್ಕಾರನ. ನೀವ್ ಯಾರಿಗೋಸ್ಕರ ಮಾಡ್ತೀರಾ ರೀ? ನೀವು ನಿಮ್ಮ ಅಪ್ಪಂಗೋಸ್ಕರ ಮಾಡ್ತಿದ್ದೀರಾ, ನಾನು ನನ್ನ ಹೆಂಡತಿಗೋಸ್ಕರ ಮಾಡ್ತೀನಿ. ನೀವು ನಿಮ್ಮ ತಂದೆ ಮೇಲಿಟ್ಟಿರೋ ಪ್ರೀತಿ ಅಷ್ಟೇ, ನಮ್ಮ ಪ್ರೀತಿನೂ ಗಟ್ಟಿಯಾಗಿ ಉಳ್ಕೊಳ್ಳಿ ಅಂತ ಆ ತಾಯಿ ಹತ್ರ ಕೇಳ್ಕೊತೀನಿ. ನಡೀರಿ, ಸೇವೆ ಮಾಡುವಾಗ ಹಿಂಗೆಲ್ಲ ನಿಲ್ಬಾರ್ದು. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮಗಳು ಸಿಕ್ಕಿದ್ದಾಳೆ ಅಂತ ನಾನು ಅನ್ಕೊಂಡೆ. ಆದ್ರೆ ಅವಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಂತ ಅಳಿಯಂದ್ರು ಸಿಕ್ಕಿದ್ದಾರೆ. ತಾಯಿ, ಈ ಗಂಡ ಹೆಂಡತಿ ಇಬ್ರನ್ನು ಒಟ್ಟಿಗೆ ಹೀಗೆ 100 ಕಾಲ ಚೆನ್ನಾಗಿಟ್ಟಿರಮ್ಮ. ಈ ತಾಳಿ ಶಾಸ್ತ್ರನ ಹೇಗಾದ್ರೂ ಮಾಡಿ ನಿಲ್ಲಿಸಿ ಮಂಜರಿ ಮುಂದೆ ಹೀರೋ ಆಗ್ಬೇಕಲ್ಲ. ಏನು ಮಾಡಲಿ? ಈ ತಾಳಿ ಶಾಸ್ತ್ರ ಹೇಗೆ ನಿಲ್ಲಿಸ್ಲಿ? ಅರ್ಚಕ್ರೆ ಒಂದು ನಿಮಿಷ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ಹೇಳಪ್ಪ? ಹೇಗಾದ್ರೂ ಮಾಡಿ ಈ ಶಾಸ್ತ್ರ ನಡೀದೇ ಇರೋ ಥರ ಮಾಡಿ. ಏನು ಹೇಳ್ತಾ ಇರೋದು ನೀನು? ರೀ, ಕನ್ನಡದಲ್ಲಿ ಹೇಳಿದ್ರು ಅರ್ಥ ಆಗಿಲ್ವೇನ್ರಿ? ಇವತ್ತು ಈ ತಾಳಿ ಶಾಸ್ತ್ರ ನಡಿಬಾರ್ದು. ಶಾಸ್ತ್ರ ನಿಂತ ಮೇಲೆ ನೀವು ಎಷ್ಟು ದುಡ್ಡು ಕೇಳ್ತೀರೋ ಅಷ್ಟು ದುಡ್ಡು ಕೊಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ 200 ರೂಪಾಯಿ ಇದೆ, ಅದೇ ಇಟ್ಕೊಳ್ಳಿ. ಇದೇನಿದು, ಬರೀ 100 ರೂಪಾಯಿ ಇದೆಯಲ್ಲ? ಹೋಗ್ಲಿ, ಈ 100 ರೂಪಾಯಿ ಇಟ್ಕೊಳ್ಳಿ. ಕೆಲಸ ಮುಗಿದ್ಮೇಲೆ ನೀವು ಎಷ್ಟು ಕೇಳ್ತೀರೋ ಅಷ್ಟು ದುಡ್ಡನ್ನ ನಮ್ಮ ಹುಡುಗಿಗೆ ಹೇಳಿ ಇಸ್ಕೊಡ್ತೀನಿ. ಅನಿಷ್ಟವೇ, ಈ ಶಾಸ್ತ್ರಿ ಇದುವರೆಗೂ ತಪ್ಪು ಮಾಡಿರೋದು ಇತಿಹಾಸದಲ್ಲೇ ಇಲ್ಲ. ಇಷ್ಟಕ್ಕೂ ಪೂಜೆ ಮಾಡಿಸೋ ಶಾಸ್ತ್ರಿಗಳು ಅಂದ್ರೆ ನೀನೇನಯ್ಯ ಅಂದ್ಕೊಂಡಿದ್ಯಾ? ಪೂಜೆ ಅನ್ನೋದು ಪವಿತ್ರವಾದದ್ದು ಅಲ್ಲಯ್ಯ. ಒಳ್ಳೆ ಮನಸ್ಸಿಂದ ಪೂಜೆ ಮಾಡಿ ಅಂತ ಕೇಳ್ಕೊಳೋ ಜನನ ನೋಡಿದ್ದೀನಿ. ನೀನ್ ನೋಡಿದ್ರೆ ದುಡ್ಡು ಕೊಡ್ತೀನಿ, ಶಾಸ್ತ್ರ ನಿಲ್ಸು ಅಂತ ಹೇಳ್ತಿದ್ಯಾ? ಅನಿಷ್ಟ. ರೀ ಮೆತ್ತಿಗೆ ಮಾತಾಡ್ರಿ. ಏನಯ್ಯ ಮೆಲ್ಲಿಗೆ ಮಾತಾಡೋದು? ನೀನಿನ್ನ ಹೆಚ್ಚಿಗೆ ಮಾತಾಡಿದ್ರೆ ಈ ಹಿಡ್ಗಾಯಿ ತಗೊಂಡು ನಿನ್ ತಲೆ ಮೇಲೆ ಹೊಡಿತೀನಿ. ಇರೋ, ಈಗಲೇ ಹೋಗಿ ಆ ಮನೆಯವ್ರಿಗೆಲ್ಲ ವಿಷಯನೂ ಹೇಳ್ಬಿಟ್ಟು ಬರ್ತೀನಿ. ಅಯ್ಯೋ ಶಾಸ್ತ್ರಿಗಳೇ ಒಂದ್ ನಿಮಿಷ ನಿಂತ್ಕೊಳ್ಳಿ. ಶಾಸ್ತ್ರಿಗಳೇ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಈ ಕಮ್ಮಂಗಿ ಬಂದು ಕಾಸು ಕೊಡ್ತೀನಿ, ಶಾಸ್ತ್ರಗಳನ್ನ ನಿಲ್ಸು ಅಂತ ಹೇಳ್ತಿದ್ದಾನಮ್ಮ. ಇವ್ರ ಮನೆಯವ್ರು ಯಾರು? ಕರೀರಿ ಅವ್ರನ್ನ. ಅಯ್ಯೋ ಶಾಸ್ತ್ರಿಗಳೇ, ದಯವಿಟ್ಟು ನೀವು ಕೋಪ ಮಾಡ್ಕೋಬೇಡಿ. ಇವನು ನನ್ನ ಮಗನೇ.